ಇಂದಿನ ಈ ಸಮಾರಂಭ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಮಾರಂಭ. ವಿಶೇಷವಾಗಿ ರಂಭಾಪುರಿ ಜಗದ್ಗುರುಗಳು ನಾನು ರಂಭಾಪುರಿ ಪೀಠಕ್ಕೆ ಭೇಟಿ ಕೊಟ್ಟಾಗ ಹೇಳಿದರು, ಪಂಚಪೀಠಾಧೀಶ್ವರರ ಒಂದು ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ. ಗುರು ವಿರಕ್ತರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ. ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ರು. ಅದರಂತೆಯೇ ಇವತ್ತು ಎಲ್ಲ ಜಗದ್ಗುರುಗಳನ್ನು ಒಂದೇ ವೇದಿಕೆ ಮೇಲೆ ನೋಡಿ ಬಹಳ ಸಂತೋಷ. ಜೊತೆಗೆ ಎಲ್ಲ ಗುರು ವಿರಕ್ತರನ್ನು ಒಂದು ಕಡೆ ಸೇರಿಸಿ ಇವತ್ತು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಹೆಜ್ಜೆಯನ್ನು ಏನು ಪಂಚಪೀಠದ ಜಗದ್ಗುರುಗಳು ಹೆಜ್ಜೆ ಇಟ್ಟಿದ್ದಾರೆ, ಇದು ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಪ್ರೇರಣೆ ಸಿಗ್ತದೆ ಅಂತಕ್ಕಂಥದ್ದು ಸದಾಶಯ ನನ್ನದು. ನಮ್ಮ ನಾಡಿಗೆ, ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಮಠಾಧೀಶರ ಕೊಡುಗೆ ಬಹಳ ಅಪಾರವಾಗಿದೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಒಂದು ಒಳ್ಳೆ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಾಡಾಗಿದೆ. ಇಲ್ಲಿ ಶಾಂತಿ ಸಮೃದ್ಧಿ ಇದೆ. ಇಲ್ಲಿನ ಯುವಕರಿಗೆ ಒಳ್ಳೆ ಭವಿಷ್ಯ ಇದೆ. ಇದೆಲ್ಲ ಯಾಕೆ ಸಾಧ್ಯ ಆಯಿತು ಅಂತಂದ್ರೆ, ಈ ನಾಡಿನಲ್ಲಿರ್ತಕ್ಕಂಥ ಅಸಂಖ್ಯಾತ ಮಠಮಾನ್ಯಗಳು ಬಹಳ ಕಾಲಗಳಿಂದ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದ್ರ ಜೊತೆಗೆ ಕೇವಲ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ, ಅವರಿಗೆ ವಿದ್ಯೆಯನ್ನು ಕೊಟ್ಟು ಅನ್ನದಾಸೋಹವನ್ನು ಮಾಡಿ ಅವರಿಗೆ ಕೆಳಗೆ ಬಿದ್ದವರನ್ನು ಅಪ್ಪಿಕೊಂಡು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಮಠಮಾನ್ಯಗಳು ಮಾಡಿರೋದ್ರಿಂದ ಇವತ್ತು ಬಹಳ ದೊಡ್ಡ ಒಂದು ಪರಿವರ್ತನೆ ನಮ್ಮ ನಾಡಿನಲ್ಲಿ ಆಗಿದೆ. ನಮ್ಮ ನಾಡಿನಲ್ಲಿ ಯಾಕೆ ಶಾಂತಿ ಇದೆ ಅಂತಂದ್ರೆ, ಇದು ನಮ್ಮ ಸಂಸ್ಕೃತಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಮಾನವ ಕುಲಕ್ಕೆ ಜಯವಾಗಲಿ ಅಂತ ಪಂಚಪೀಠಗಳು ಸಾರಿದ್ರೆ, ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥ ಬಸವಾದಿ ಶರಣರು ಈ ಪರಂಪರೆ, ಈ ಸಿದ್ಧಾಂತ, ಈ ಒಂದು ಸಂಸ್ಕೃತಿ ನಮ್ಮ ನಾಡಿನ ಜನರಲ್ಲಿ ಅಧ್ಯಾತ್ಮದ ಕಡೆಗೆ ಸೆಳೆದಿರೋ ಕಾರಣ ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಇದೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇದು ಕೇವಲ ವೀರಶೈವ ಲಿಂಗಾಯತರಿಗೆ ಮಾತ್ರ ಸೀಮಿತ ಇಲ್ಲ. ಒಂದು ಮಾತನ್ನ ಪಂಚಪೀಠಗಳು ಗುರು ವಿರಕ್ತರು ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮ ನಾಡಿನಲ್ಲಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ನಾಯಕತ್ವ ಯಾಕಿದೆ ಅಂತಂದ್ರೆ, ಅದು ನಮ್ಮ ನಡವಳಿಕೆಯಿಂದ ಇದೆ, ಅದು ನಮ್ಮ ಆಚಾರ ವಿಚಾರಗಳಿಂದಿದೆ, ಅದು ನಾವು ಬಿದ್ದವರನ್ನ ಅಪ್ಪಿಕೊಳ್ತಕ್ಕಂಥ ನಮ್ಮ ಏನು ಹೃದಯವಂತಿಕೆ ಇದೆಯಲ್ಲ, ಅದಕ್ಕಾಗಿ ಜನರು ನಮ್ಮ ಹತ್ರ ಬರ್ತಾರೆ. ನಮ್ಮನ್ನ ಯಾಕೆ ನಂಬ್ತಾರೆ ಜನ? ವೀರಶೈವ ಲಿಂಗಾಯತರನ್ನ ನಮ್ಮ ಜನ, ಎಲ್ಲ ಜನ ನಂಬ್ತಾರೆ. ಯಾಕೆ ನಂಬ್ತಾರೆ ಅಂದ್ರೆ, ನಮ್ಮ ಆಚಾರ ವಿಚಾರಗಳು ಒಳ್ಳೆವಿವೆ ಅಂತಕ್ಕಂಥದ್ದಕ್ಕೆ ನಮ್ಮನ್ನ ನಂಬ್ತಾರೆ. ಇದು ನಮಗೆ ನಮ್ಮ ಧರ್ಮ ಹೇಳಿಕೊಟ್ಟಿದೆ. ನಮ್ಮ ಧರ್ಮದ ಪರಿಚಯವನ್ನ ನಮ್ಮ ಯುವ ಪೀಳಿಗೆಗೆ ಮಾಡಬೇಕಾಗಿದೆ. ನಮಗೆ ದೊಡ್ಡ ಒಂದು ಸಂಕಷ್ಟ, ನಮಗೆ ದೊಡ್ಡ ಒಂದು ಚಾಲೆಂಜ್ ಇರ್ತಕ್ಕಂಥದ್ದು ನಮ್ಮ ಸಮಾಜದ ಸಂಖ್ಯೆ ಅಲ್ಲ. ನಮ್ಮ ಸಮಾಜದ ಯುವಕರಿಗೆ
ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕೇವಲ ನಮ್ಮ ಸಮಾಜದಲ್ಲ, ಎಲ್ಲ ಮಾನವರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಆ ಸಂಸ್ಕೃತಿ ನಮ್ಮದಾಗಿದೆ. ಇದು ವೀರಶೈವ ಲಿಂಗಾಯತ ಧರ್ಮದ್ದಾಗಿದೆ. ಅದಕ್ಕೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ ಸಿದ್ಧಾಂತವನ್ನ ನಮ್ಮ ಯುವಕರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ಮೊದಲು ಈ ಕೆಲಸ ನಾವು ಮಾಡಬೇಕಾಗಿದೆ. ಯಾವ ರೀತಿ ಸಾವಿರಾರು ವರ್ಷಗಳಿಂದ ಮಠಮಾನ್ಯಗಳು ಮನುಷ್ಯನ ಭಗವಂತನಲ್ಲಿ ಸಮರಸನ ಹೊಂದತಕ್ಕಂಥ ಅಧ್ಯಾತ್ಮದ ಕಡೆಗೆ ಎಳಿತಕ್ಕಂಥ ಕೆಲಸ ಮಾಡಿದ್ರಲ್ಲ, ಆ ಕೆಲಸ ಮತ್ತೊಮ್ಮೆ ಮಾಡಬೇಕಾಗಿದೆ. ಯಾಕಂದ್ರೆ ಜನರು ಸ್ವಲ್ಪ ದಿಕ್ಕು ತಪ್ಪುತ್ತಾ ಇದ್ದಾರೆ. ಜನರು ಅಂದ್ರೆ ನಮ್ಮ ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಎಲ್ಲ ಮನುಕುಲದವರಿಗೆ ನಾವು ಒಂದು ಒಳ್ಳೆ ಸಂದೇಶವನ್ನ ಕೊಡಬೇಕಾಗಿದೆ. ನಮ್ಮ ಆಚರಣೆಗಳು ಅಂಗದ ಮೇಲೆ ಲಿಂಗ ಇದ್ದವರೆಲ್ಲರೂ ಲಿಂಗವಂತರು ಅಂತಕ್ಕಂಥ ಒಂದು ಭಾವನೆ ನಮ್ಮದಾಗಿದೆ. ನಮ್ಮ ಮಕ್ಕಳಿಗೆ ಮೊದಲು ನಮ್ಮ ಸಿದ್ಧಾಂತವನ್ನು ಹೇಳ್ಕೊಡ್ಬೇಕಾಗಿದೆ. ಅದು ಸಿದ್ಧಾಂತ ಶಿಖಾಮಣಿ ಇರಬಹುದು, ವಚನ ಸಾಹಿತ್ಯವಾಗಿರಬಹುದು, ಆಚಾರ ವಿಚಾರಗಳನ್ನು ಹೇಳ್ಕೊಡ್ಬೇಕಾಗಿದೆ. ನಮ್ಮ ಲಿಂಗಾಯತ ಧರ್ಮದ ಆಚರಣೆಗಳನ್ನು ಹೇಳ್ಕೊಡ್ಬೇಕಾಗಿದೆ. ನಾವು ಲಿಂಗ ಪೂಜೆ ಮಾಡೋದನ್ನ ಲಿಂಗ ಕಟ್ಟತಕ್ಕಂಥದ್ದು ಹೇಳ್ಕೊಡ್ಬೇಕು ಅಂತ ನಮ್ಮ ಸ್ವಾಮೀಜಿಗಳು ಹೇಳಿದ್ರು. ಲಿಂಗ ಕಟ್ಟದಷ್ಟೇ ಅಲ್ಲ, ಲಿಂಗ ಪೂಜೆ ಮಾಡೋದು ಕೂಡ ಹೇಳ್ಕೊಡ್ಬೇಕಾಗಿದೆ. ಲಿಂಗ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ. ಲಿಂಗ ಪೂಜೆ ಮಾಡೋದ್ರಿಂದ ಮನುಷ್ಯನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಅನೇಕ ಇವತ್ತು ಪೇಪರ್ಸ್ಗಳು, ಇವತ್ತು ರಿಸರ್ಚ್ಗಳು ಹೇಳ್ತಾ ಇವೆ. ಲಿಂಗ ಪೂಜೆ ಮಾಡೋದ್ರಿಂದ ಮನುಷ್ಯನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಮೊದಲು ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇದೆ. ಸುಪ್ರಭಾತದ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಇದು ನಮಗೆ ಹೇಳಿರ್ತಕ್ಕಂಥದ್ದು ನಮ್ಮ ಹಿರಿಯರು, ಬಸವಾದಿ ಶರಣರು, ಪಂಚಪೀಠಗಳು. ದಿನಾಲೂ ನಾವು ಲಿಂಗ ಪೂಜೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂದೇಶವನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಜೊತೆಗೆ ವಿಭೂತಿ ಹಚ್ಚತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಮೊದಲು ಹೇಳಿಕೊಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ನಮ್ಮ ನಡೆ ಮತ್ತು ನಮ್ಮ ನುಡಿ ಹೇಗಿರಬೇಕು ಅಂತಕ್ಕಂಥದ್ದು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಸಂಸ್ಕೃತಿ ಕಾಯಕ ದಾಸೋಹ ಅಂತಕ್ಕಂಥದ್ದು ಹೇಳಿಕೊಡ್ಬೇಕಾಗಿದೆ. ನಮ್ಮ ಸಂಸ್ಕೃತಿ ಸತ್ಯ ಶುದ್ಧ ಕಾಯಕ ಅಂತಕ್ಕಂಥದ್ದು ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ನಡೆ ನಮ್ಮ ನುಡಿ ಶುದ್ಧವಾಗಿದ್ರೆ ಇವತ್ತು ಎಲ್ಲರೂ ಕೂಡ ನಮ್ಮ ದಾರಿಯಲ್ಲೇ ನಡೀತಾರೆ. ನಾವು ಕೇವಲ ಈ ಧರ್ಮ ಇರ್ತಕ್ಕಂಥದ್ದು ವೀರಶೈವ ಲಿಂಗಾಯತರು ಈ ಧರ್ಮವನ್ನು ಯಾರು ನಂಬಿ ಬಂದಿದ್ದಾರೆ, ಈ ಧರ್ಮದ ಆಚರಣೆ ಮಾಡಿದ್ರೆ ಅವ್ರಿಗೆ ಯಾರದೇ ಇವತ್ತು ಹಂಗಿಲ್ದೇನೆ ಅವರ ಸ್ವಯಂ ಆಗಿ ಆ ಶಕ್ತಿ ಅವರಲ್ಲಿ ಇರೋದ್ರಿಂದ ಲಿಂಗಾಂಗ ಸಾಮರಸ್ಯ ಆಗೋದ್ರಿಂದ ಅವರ ಉನ್ನತಿ ತಾನಾಗಿ ಆಗ್ತದೆ. ಆದ್ರೆ ನಮಗೇನು ಮಾಡಬೇಕಾಗಿದೆ ಅಂದ್ರೆ ಅನ್ಯ ಧರ್ಮೀಯರನ್ನ, ಎಲ್ಲಾ ಮನುಕುಲದವರನ್ನ ನಮ್ಮ ಧರ್ಮದ ಕಡೆಗೆ ಎಳೆತಂದು ಅವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗ ತೋರಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ಪಂಚಪೀಠದ ಜಗದ್ಗುರುಗಳು ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಒಂದಾಗಿ ಈ ಧರ್ಮದ ಮಾರ್ಗದ ಮೇಲೆ ಜನರನ್ನು ನಡಿಲಿಕ್ಕೆ ಪ್ರೇರೇಪಣೆ ಮಾಡಬೇಕು ಅಂತಂದ್ರೆ ಅದು ಪಂಚಪೀಠಗಳಿಂದ ಮಾತ್ರ ಸಾಧ್ಯ. ಆ ಹೆಜ್ಜೆಯನ್ನ ತಾವು ಇಟ್ಟಿದ್ದೀರಿ. ಎಲ್ಲಾ ಗುರು ವಿರಕ್ತರನ್ನ ಒಂದು ಮಾಡಿ ನಮ್ಮ ಸಂಸ್ಕೃತಿ, ನಮ್ಮ ಸಿದ್ಧಾಂತ, ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರಗಳನ್ನ ಜನರಿಗೆ ಪರಿಚಯಿಸಿದ್ರ ಮುಖಾಂತರ ಇವತ್ತು ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯದಲ್ಲೂ ಕೂಡ ಇವತ್ತು ಅನೇಕ ಜನ ಈ ನಮ್ಮ ಧರ್ಮವನ್ನ ಈ ಹಾದಿಯ ಮೇಲೆ ನಡೀತಕ್ಕಂಥ ಅನೇಕ ಜನರಿದ್ದಾರೆ. ಅವರಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಗುರು ವಿರಕ್ತರನ್ನ ಒಂದು ಮಾಡಿ ಈ ನಮ್ಮ ಸಮಾಜ ಯಾವ ರೀತಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ನಮ್ಮ ಧರ್ಮದ ಆಚರಣೆ, ನಮ್ಮ ಧರ್ಮದ ನಡವಳಿಕೆ, ನಮ್ಮ ಒಂದು ಸಿದ್ಧಾಂತವನ್ನ ನಾವು ಪಾಲನೆ ಮಾಡಿದ್ರೆ
ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬಹುದು, ಯಾರು ನಮ್ಮ ಧರ್ಮ ನಮಗೆ ಉದ್ಧಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಮನೋಸ್ಥೈರ್ಯ ಜನರಲ್ಲಿ ತುಂಬತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ತಮ್ಮ ಮಾರ್ಗದರ್ಶನದಲ್ಲಿ ಎಲ್ಲರನ್ನು ಒಂದು ಮಾಡಿ ಇವತ್ತು ಎಲ್ಲರ ಏಳಿಗೆಗೆ ನಾವೆಲ್ಲರೂ ದುಡಿಯೋಣ, ನಾವೆಲ್ಲರೂ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದು ವೀರಶೈವ ಲಿಂಗಾಯತ ಧರ್ಮದ ಮೂಲ ಏನಂತಂದ್ರೆ ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥದ್ದು, ವಿಶೇಷವಾಗಿ ಬಿದ್ದವರನ್ನ ಅಪ್ಪಿಕೊಳ್ತಕ್ಕಂಥದ್ದು, ಎಲ್ಲರನ್ನ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಇಟ್ಕೊಳ್ತಕ್ಕಂಥದ್ದು. ಅದು ಮಾಡಿದರೆ ಮಾತ್ರ ಇವತ್ತು ಸಮಾಜನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ, ನಮ್ಮ ಧರ್ಮಕ್ಕೆ ಒಳ್ಳೆ ಮೆರುಗು ಬರಲಿಕ್ಕೆ ಸಾಧ್ಯ ಇದೆ. ತಮ್ಮ ಮಾರ್ಗದರ್ಶನದಂತೆ ನಾವೆಲ್ಲರೂ ನಿಮ್ಮ ಜೊತೆ ನಿಮ್ಮ ಹಿಂದೆ ನಾವು ಇರ್ತೀವಿ, ನಿಮ್ಮ ಜೊತೆ ನಾವು ಕೆಲಸ ಮಾಡ್ತೀವಿ. ಇವತ್ತು ಸಮಾಜದ ಉದ್ಧಾರಕ್ಕಾಗಿ ಇವತ್ತು ಪಂಚಪೀಠಗಳು ಮತ್ತು ಬಸವಾದಿ ಶರಣರ ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಬಸವ.